ಬಾತ್ರೂಮ್ ಒಂದೇ ಯೂಸ್ ಮಾಡ್ತಾ ಇದ್ವಿ. ಅಲ್ಲಿ ನನ್ನ ಹಲ್ಲುಜ್ಜೋ ಬ್ರಷ್ನ ಏನಾದ್ರು ಟಾಯ್ಲೆಟ್ ಇಟ್ರೆ ಲಾಸ್ಟ್ಗೆ ಅದನ್ನು ಔಷಧಕ್ಕೆ ಶುರು ಮಾಡಿದೆ. ಸಾಬೂನ್ ಏನಾದ್ರು ಇಲ್ಲಿ ಮಾಡಿ ಏನ್ ಮಾಡ್ತಾರೆ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಬೆಡ್ಶೀಟ್ ಎಲ್ಲ ಹೇಳ್ತಿದ್ ನೋಡಿದಿರಲ್ಲ. ಆಮೇಲೆ ಮಲ್ಗಿರ್ಬೇಕಾದ್ರೆ ವಾಸ್ ಗೀಸ್ ಏನಾದ್ರು ತಲೆಗೆ ಅಂದ್ರೆ ಟೋಟಲಿ ನೀವೇ ಹೋಗ್ಬಿಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ಸ್ವಲ್ಪ ಡೌಟ್ ಅಲ್ಲೇ ಇದ್ದೆ. ಆಮೇಲೆ ಆ ಸೀಕ್ರೆಟ್ ರೂಮ್ ಹೊರಗಡೆ ಒಬ್ಬರನ್ನ ಕೂರ್ಸಿದ್ರು ಅಂತಂದ್ರೆ ಅದ್ ನಮಗ್ ಕಾಣಲ್ಲ. ಅದು ಆ ತಂದೆ ತಾಯಿ ನನಗೆ ಬೇಕಾದವ್ರನ್ನ ಮೀಟ್ ಆಗಕ್ಕೆ ಟೈಮ್ ಸಿಕ್ತಲ್ಲ. ತುಂಬಾ ಕಾಲ್ಸ್ ಗಳು ಬರ್ತಾ ಇದೆ, ಏನು ನೀನ್ ಇಷ್ಟು ಬಿಸಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ 8-9 ಪ್ರೆಸ್ ನ ಮೀಡಿಯಾನ ನಾನು ಇಂಟರ್ವ್ಯೂಸ್ ನ ತಗೊಳ್ತಾ ಇದ್ದೀನಿ ಕಂಟಿನ್ಯೂಸ್. ಆಕ್ಚುಲಿ ನಾನ್ ನೆನ್ನೆನೆ ಒಂದ್ ಚೆನ್ನಾಗಿ ನೆಮ್ಮದಿಯಿಂದ ಊಟ ಮಾಡಿರೋದು ನೆನ್ನೆ. ಬಿಕಾಸ್ ಮೊನ್ನೆಯಿಂದನೂ ಹೋಟೆಲ್ ಇಂದ ಒಂದು ಬ್ರೇಕ್ಫಾಸ್ಟ್ ಆದ್ರೆ ನಾನು ಯಾರನ್ನೂ ಕಾಯಿಸಲ್ಲ. ಯಾಕಂದ್ರೆ ನಮಗೆಲ್ಲ ಗಾಡ್ ಫಾದರ್ ಇಲ್ಲ. ನಮ್ಮನ್ನ ಇವತ್ತು ಇಲ್ಲಿವರೆಗೆ ಬರೋದು ಕಾರಣನೇ ಮಾಧ್ಯಮ ಮಿತ್ರರು. ಜನಗಳಿಗಿಂತ ಜಾಸ್ತಿ ಪ್ರತಿ ಸೀರಿಯಲ್ ಆದಾಗ ನನ್ನ ಪ್ರಾಜೆಕ್ಟ್ಗೆ ನನ್ನ ಇಂಟರ್ವ್ಯೂ ಕೊಟ್ಟು ನನ್ನನ್ನ ಪ್ರಮೋಟ್ ಮಾಡಿರೋದೇ ಮಾಧ್ಯಮ ಮಿತ್ರರು. ಸೊ ಅವ್ರನ್ನ ಕಾಯಿಸೋದು ಅಥವಾ ಇದು ನಾನು ಮಾಡಲ್ಲ. ನನ್ನ ಎಷ್ಟು ಕೊಡಕ್ಕಾಗತ್ತೆ ಎಲ್ರನ್ನೂ ಕರೆದು ಬಹಳ ಗೌರವದಿಂದ ನನ್ನ ಹತ್ರ ಎಷ್ಟು ಅವ್ರಿಗೆ ನನ್ನ ಕವರೇಜ್ ಕೊಡಕ್ಕಾಗತ್ತೆ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಕಂಟಿನ್ಯೂಸ್ 3-4 ದಿವಸದಿಂದ ಕಂಟಿನ್ಯೂಸ್ ಬಿಸಿ ಇದ್ದೀನಿ ನಾನು. ಸೊ ಇನ್ನು ನಾಳೆನೂ ಕೂಡ ಸ್ಕೆಡ್ಯೂಲ್ಡ್ ಅಪ್ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ಇದೆಲ್ಲ ಮುಗಿಸಿ ಆರಾಮವಾಗಿ ನೆಕ್ಸ್ಟ್ ಯಾರು ನಮಗ್ ಫೋನ್ ಬರುತ್ತೆ ಅಥವಾ ನಾವ್ ಯಾರು ಮಾತಾಡ್ಬೇಕು ಅವ್ರ ಹತ್ರ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಮನ್ನ ಸೀಕ್ರೆಟ್ ರೂಮ್ಗೆ ಹಾಕ್ತಾರೆ. ಸೊ ಆ ಸೀಕ್ರೆಟ್ ರೂಮ್ ಹಾಕೋದ್ಕಿಂತ ಮುಂಚೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಎಲಿಮಿನೇಟ್ ಮಾಡ್ಬಿಟ್ರು ಅಂತ ಅನ್ಕೊಂಡ್ರೆ ಅಥವಾ ಇಲ್ಲ ನಮ್ಗೇನೋ ಸೀಕ್ರೆಟ್ ರೂಮ್ ಹಾಕ್ತಾರೆ ಅಂತ ಅನಿಸುತ್ತಾ? ನಂದು ಆಟ ಮುಗೀತು ಅಂತ ಮುಗಿದೋಗ್ಬಿಡ್ತು ಮುಗೀತು ಅಂತ. ಆದ್ರೆ ಅಷ್ಟೇನು ನಾನು ಹೊರಗಡೆ ಹೋಗೋದ್ರಲ್ಲಿ ಅಷ್ಟೇನು ಭಯ ಇಟ್ಕೊಂಡಿರ್ಲಿಲ್ಲ. ನಂದೇನಿತ್ತಂದ್ರೆ ನನ್ನ ವ್ಯಕ್ತಿತ್ವ ಏನಿದೆ ಅದು ಶೋ ಕೊಡ್ಬೇಕು. ಇಷ್ಟ ಆದ್ರೆ ಇಡ್ತೀನಿ, ಇಲ್ಲ ಅಂದ್ರೆ ಹೋಗ್ತಾ ಇರ್ತೀನಿ, ಈ ರೀತಿ ಆಟಿಟ್ಯೂಡ್ ಅಲ್ಲಿ ಇದ್ದವ್ರು. ಸೊ ಹೋದಾಗ ಆಟ ಮುಗೀತು ಅಂತ ಅಂದ ತಕ್ಷಣ ಹೊರಗಡೆ ಕಣ್ಣು ಪಟ್ಟಿ ಕಟ್ಟಿ ಇಲ್ಲ ಸರ್ ಇನ್ನು ಆಟ ಶುರು ಅಂತಂದ್ರು. ಈಗ ನಿಮ್ ಆಟ ಶುರು ಅಂತಂದ್ರು. ನಮ್ಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಕರ್ಕೊಂಡೋಗಿ ಸೀಕ್ರೆಟ್. ಸೊ ದಟ್ ಅದು ನೆಕ್ಸ್ಟ್ ಲೆವೆಲ್. ಎಲ್ಲೋ ಒಂದ್ ಕಡೆ ಯಾಕೆಂದ್ರೆ ಹೊರಗಡೆ ಬಂದ್ಬಿಟ್ಟಿ ಅಂತ ಡಿಸೈಡ್ ಮಾಡಿರ್ತೀರಾ. ಸೊ ಸಡನ್ ಆಗಿ ಆಟ ಶುರು ಅಂತಾಗ ಎಲ್ಲೋ ಒಂದ್ ಕಡೆ ಎಸ್ ಕಮಾನ್ ಹೌದು ಅದು ಸಿಕ್ತು. ಯಾಕಂತಂದ್ರೆ ಅಲ್ಲಿವರೆಗೆ ನಾನೊಂದು ಏನೋ ಒಂದು ಮೈಂಡ್ ಅಲ್ಲಿ ಬ್ಲಾಕೇಜ್ ಅಲ್ಲಿ ಆಟ ಆಡ್ತಿದ್ದೆ. ಸೊ ಅದಕ್ಕೆ ನಾನಾ ಕಾರಣಗಳಿತ್ತು. ಅಂದ್ರೆ ನಾನು ಜಗಳ ಆಡೋದಾಗ್ಲಿ ಅಥವಾ ಬೋಲ್ಡ್ ಆಗಿ ಬಂದ್ರೆ ನಮ್ಮ ತಂದೆ ತಾಯಿ, ಯಾಕಂದ್ರೆ ಇದಕ್ಕಿಂತ ಮುಂಚೆನೂ ಕೆಲವು ಕಾಂಟ್ರವರ್ಸಿಗಳು ನನ್ನ ಹೆಸರು ಹಾಳು ಮಾಡೋದಕ್ಕೆ ಲಾಸ್ಟ್ ಡಿಸೆಂಬರ್ ಅಲ್ಲೆಲ್ಲ ಬಹಳ ಪ್ರಯತ್ನ ಪಟ್ಟು ಅದರಿಂದ ನನ್ನ ತಂದೆ ತಾಯಿ ಬಹಳ ಬೇಜಾರು ಪಡ್ಕೊಂಡಿರ್ತಾರೆ. ಇಷ್ಟು ಅಂದ್ರೆ ನಾವೊಂದು ಎಲ್ಲೋ ಬೆಳಿತಾ ಇದೀವಿ ಅಂದ ತಕ್ಷಣ ಯಾವ್ಯಾವ ರೀತಿ ಒಂದು ನಮ್ಮ ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ ಮತ್ತೆ ಇಲ್ಲಿ ಗಲಾಟೆ ಮಾಡ್ಕೊಂಡು ಈ ವೇದಿಕೆಯಲ್ಲಿ ಎಲ್ಲೋ ನನ್ನ ಹೆಸರು ಹಾಳಾಗತ್ತೆ ಅನ್ನೋದೊಂದು ಭಯ ಇತ್ತು. ಯಾವಾಗ ನಮ್ಮ ತಂದೆ ಮತ್ತೆ ಬಾದ್ಶಾ ಸರ್ ಆಗ್ಲಿ ಅವರು ಇಲ್ಲ ನೀನ್ ಅನ್ಕೊಂಡಿರೋ ತರ ಹೊರಗಡೆ ಹೋಗ್ತಾ ಇಲ್ಲ, ನೀನ್ ಚೆನ್ನಾಗ್ ಆಡ್ತಾ ಇದೆಯಾ ಚೆನ್ನಾಗ್ ಆಡು. ಮತ್ತೆ ನಮ್ಮ ತಂದೆದು ಆಡಿಯೋ ಬರುತ್ತೆ, ನಿನ್ ಹಠ ನನಗ್ ಗೊತ್ತು ಆಟ ಆಡೋದು. ಆಮೇಲೆ ನಮ್ಮನ್ನ ಅಷ್ಟು ಹೇಳಾದ್ಮೇಲೆ ನಮ್ಮ ಸೀಕ್ರೆಟ್ ರೂಮ್ ಸ್ವಲ್ಪ ಸಖತ್ತು ಕಾಮಿಡಿ ಬರ್ತಾ ಇತ್ತು. ಹೌದು, ಅಲ್ಲಿ ಗೊತ್ತು ನಿಮಗೆ ನನಗೆ ಏನೇ ಇರ್ಲಿ ವೈಯಕ್ತಿಕ ಜಸ್ಟಿಸ್ ಫೇರ್ ಆಗಿ ಆಟ ಆಡಬೇಕು, ಅದು ನನಗೆ ಇಷ್ಟ ಇಲ್ಲ. ಇಲ್ಲಿ ಅವರು ರಕ್ಷಿತ್ ಅವರು ಅವ್ರಿಗೆ ಆಗದೆ ಇರೋರ್ನ ಹೊರಗಡೆ ಕಳಿಸಿ ಗಿಲ್ಲಿನ ಸೇಫ್ ಮಾಡಕ್ಕೆ, ಮಾಲೋರ್ನ ಸೇಫ್ ಮಾಡೋದಕ್ಕೆ, ನಿಮ್ಮನ್ನ ಮೇಲೆ ಕೆಳಗಡೆ ಸ್ಟ್ರಾಂಗ್ ವೀಕ್ ನಾನು ಒಪ್ಕೊಳ್ತಾ ಇರ್ಲಿಲ್ಲ, ಅವ್ರು ಒಪ್ಕೊಳ್ತಾ ಇರ್ಲಿಲ್ಲ. ಈ ಜುಗಲ್ ಬಂದು ತುಂಬಾ ಕೋಪ ಬರ್ತಾ ಇತ್ತು ಅವ್ರು ಆಡ್ತಾ ಇದ್ದಿದ್ದು ಇದು. ಬಟ್ ಹೊರಗಡೆ ಇದು ಈ ರೀತಿ ಎಂಟರ್ಟೈನ್ಮೆಂಟ್ ಆಗಿ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ಅದು. ಹೌದು, ಗೊತ್ತಿರಲಿಲ್ಲ. ಅದೇ ಖುಷಿ ಸರ್ ನಮಗೆ. ಅಲ್ಲಿ ನಿಮ್ ನೋಡಿ ಎದುರ್ಕೋತಾ ಇದ್ರ ರಕ್ಷಿತಾ? ಆಕ್ಚುಲಿ ಅವ್ರು ಎದುರ್ಕೋತಾ ಇದ್ರ, ನೀವ್ ಎದುರ್ಕೋತಾ ಇದ್ರ? ಅವ್ರಿಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಟ್ ನನಗೆ ಆಗ್ತಾ ಇತ್ತು. ಇವ್ರು ಅಲ್ಲಿ ಏನಾದ್ರು ಬೇರೆದೇನಾದ್ರು ಮಾಡಿದ್ರೆ, ಈಗ ಬಾತ್ರೂಮ್ ಒಂದೇ ಯೂಸ್ ಮಾಡ್ತಾ ಇದ್ವಿ, ಅಲ್ಲಿ ನನ್ನ ಹಲ್ಲುಜ್ಜೋ ಬ್ರಷ್ನ ಏನಾದ್ರು ಟಾಯ್ಲೆಟ್ ಇಟ್ರೆ ಲಾಸ್ಟ್ಗೆ ಅದನ್ನು ಔಷಧಕ್ಕೆ ಶುರು ಮಾಡಿದೆ. ಸಾಬೂನ್ ಏನಾದ್ರು ಇಲ್ಲಿ ಮಾಡಿ ಏನ್ ಮಾಡ್ತಾರೆ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಬೆಡ್ಶೀಟ್ ಎಲ್ಲ ಹೇಳ್ತಿದ್ ನೋಡಿದಿರಲ್ಲ. ಆಮೇಲೆ ಮಲ್ಗಿರ್ಬೇಕಾದ್ರೆ ವಾಸ್ ಗೀಸ್ ಏನಾದ್ರು ತಲೆಗೆ ಅಂದ್ರೆ ಟೋಟಲಿ ನೀವೇ ಹೋಗ್ಬಿಟ್ಟಿದ್ದೀರಾ? ಸ್ವಲ್ಪ ಡೌಟ್ ಅಲ್ಲೇ ಇದ್ದೆ. ಆಮೇಲೆ ಆ ಸೀಕ್ರೆಟ್ ರೂಮ್ ಹೊರಗಡೆ ಒಬ್ಬರನ್ನ ಕೂರ್ಸಿದ್ರು ಅಂತಂದ್ರೆ ಅದ್ ನಮಗ್ ಕಾಣಲ್ಲ. ಅದು ಆ ಮಿರರ್ಸ್ ಏನಿರುತ್ತೆ ನಮಗ್ ಮಿರರ್ ಅದು, ಬಟ್ ಅದ್ರ ಹಿಂದ್ಗಡೆ ಅಲ್ಲೊಬ್ರಿಗೆ ಕೆಮ್ಮು ಬರ್ತಾ ಇತ್ತು. ಕೆಮ್ಮು ಅಂದ್ರೆ ಯಾರೋ ಇದಾರೆ, ನನಗೆ ಆ ಕೆಮ್ಮೆ ಧೈರ್ಯ. ಅವ್ರು ಕೆಮ್ತಾ ಇದ್ದಷ್ಟು ಯಾರೋ ನೋಡ್ಕೊಂಡು ನಾನು ನೆಮ್ಮದಿಯಾಗಿ ಮಲಗ್ಬೋದು. ಈ ಅಣ್ಣ ಕೆಮ್ಕೊಂಡು ಅಲ್ಲಿ ಇದಾರೆ, ನೋಡ್ತಾ ಇದಾರೆ, ಏನಾದ್ರು ಇವ್ರು ಎದ್ರೆ ಅಣ್ಣ ಬರ್ತಾನೆ ಅಂತ ಒಂದು ನಂಬಿಕೆಯಲ್ಲಿ ಮಲಗ್ತಾರೆ. ಟೋಟಲ್ ಈಗ ಫೈನಲ್ ಹೇಳ್ಬೇಕಂದ್ರೆ ರಕ್ಷಿತಾ ನಿಮ್ಗೆ ಎದ್ರಿಲ್ಲ, ನೀವು ರಕ್ಷಿತಾ ಗೆದ್ರಿದ್ರ.
ಅಂದ್ರೆ ಸುಮ್ನೆ just fun. ತಮಾಷೆಗೆ ಹೇಳೋದು. ಸೀರಿಯಸ್ಲಿ ಯಾರು ಬಂದು ನಿಮ್ ತಲೆ ಮೇಲೆ ತಾಕಲ್ಲ. ಮತ್ತೆ ಈಗ ಇದು ಹೊರಗಡೆ ಈಗ ನೀವ್ ಹೇಳಿದ್ರಿ ಯಾವಾಗ್ಲೇ ಅದು ಎಲ್ಲೋ ಒಂದ್ ಕಡೆ ಕಾಂಟ್ರವರ್ಸಿ ಎಲ್ಲಿ ನೆಗೆಟಿವ್ ಆಗಿ ಆಗುತ್ತೋ, ಒಂದಿಷ್ಟು ಜನ ಕಾಲಿಡಿಯಕ್ಕೆ ಅಂತಾನೆ ಇರ್ತಾರೆ, ಮತ್ತೆ ಒಂದಿಷ್ಟು ಟ್ರೋಲರ್ಸ್ ಗಳಿಗೇನು ಯಾವುದೇ ಕಡಿವಾಣ ಇರೋದಿಲ್ಲ. ಈಗ ನಾವು ಬಂದು ಅಟ್ಲೀಸ್ಟ್ ಒಂದು ಈ ರೀತಿ ಏನ್ ಕೇಳ್ಬೇಕು ಅದು ಕೇಳ್ತೀವಿ, ಬಟ್ ಟ್ರೋಲರ್ಸ್ಗೂ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡೋದು, ಎಲ್ಲೋ ಕುತ್ಕೊಂಡು ಟ್ರೋಲ್ ಮಾಡೋದು. ಬಟ್ ಕೆಲವೊಂದಿಷ್ಟು ನೆಗೆಟಿವ್ ಆಗಿ ಟ್ರೋಲ್ ಆಯ್ತು. ಏನಂತಂದ್ರೆ ಕಿಚ್ಚನ ಚಪ್ಪಾಳೆ ವಿಷಯದಲ್ಲೂ ನೆಗೆಟಿವ್ ಟ್ರೋಲ್ ಆಯ್ತು. ಸೊ ಆ ವಿಷಯ ಗೊತ್ತಾಯ್ತಾ ನಿಮ್ಗೆ ನೋಡಿದ್ರ ಬಂದ್ಮೇಲೆ? ಮಾನ ಮರ್ಯಾದೆ ಇಲ್ದಿರೋರು ಏನ್ ಹೇಳೋಣ. ಈಗ ಅವ್ರ ಮಕ್ಳು ಬರ್ಲಿ ಸಾಧನೆಗೆ, ಅವರೇ ಬರ್ಲಿ, ಆಗ ಗೊತ್ತಾಗುತ್ತೆ ಈ ವೇದಿಕೆ ಎಂತದ್ದು ಅಂತ. ಆ ವ್ಯಕ್ತಿ ಯಾರು, ಕಿಚ್ಚ ಸರ್ ಯಾರು ಸರ್, ಅವರ ಕೊಡುಗೆ, ಅವರೊಬ್ರು ಸಾಧಕರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಕಾಲಿಟ್ಟ ದಿನದಿಂದ ಈ ಕಮೆಂಟ್ಸ್ ಮಾಡೋರು, ಟ್ರೋಲ್ ಮಾಡೋರು ಹುಟ್ಟೇ ಇಲ್ಲ. ಯಾರು ಕಮೆಂಟ್ ಟ್ರೋಲ್ ಮಾಡ್ತಾ ಇದಾರೆ ಅವ್ರು ಹುಟ್ಟೇ ಇಲ್ಲ. ಇವರ ಸಾಧನೆ ಏನ್ ಗೊತ್ತು, ಇವ್ರು ಯಾವ ಕ್ಷೇತ್ರದಲ್ಲಿ ಅವ್ರ ಕೊಡುಗೆ ಅಂತ ಅವ್ರು ಎಷ್ಟು ಮುಂದೆ ಇದ್ದಾರೆ, ಯಾವ್ಯಾವ ಇಂಡಸ್ಟ್ರಿಲಿ ಹೆಸರು ಮಾಡಿ ಬಂದಿರೋರು. ನಮ್ಮ ಕನ್ನಡ ಮಾತ್ರ ಅಲ್ಲ, ಕಿಚ್ಚ ಸುದೀಪ್ ಅವರು ಬಹುಶಃ ಇಂಡಿಯಾದಲ್ಲಿ ಎಷ್ಟು ಇಂಡಸ್ಟ್ರಿಗಳಿದೆ ಅಲ್ಲಿ ಎಲ್ಲ ಬಾದ್ಶಾ ಹೆಸರು ಮಾಡಿ ಪ್ಯಾನ್ ಇಂಡಿಯಾ, ಟೋಟಲ್ ಪ್ಯಾನ್ ಇಂಡಿಯಾ. ಅವರಿಂದ ಏನಾದ್ರೂ ಬರುತ್ತೆ ಅಂತ ಅಂದ್ರೆ, ನಾನು ಅದನ್ನೇ ಹೇಳಿದ್ದು, ಒಂದು ಸ್ಮೈಲ್ ಬರಲ್ಲ. ಹೌದು, ಬೇಕು ಅಂತಂದ್ರೆ ಅವರಿಂದ ಪದಗಳು ಬಹಳ ದೂರದ ವಿಷಯ, ಒಂದು ಸ್ಮೈಲ್ ಸಿಗಲ್ಲ ಸರ್. ಅಂತ ತೂಕ ಇರೋ ವ್ಯಕ್ತಿತ್ವ. ಅವರಿಂದ ಒಂದು ಸೀಸನ್ಗೆ ಚಪ್ಪಾಳೆ 2 ಸರ್ತಿ ಮ್ಯೂಸಿಕ್ ಹಾಕಿ ಬರ್ತೀನಿ ಅಂತಂದ್ರೆ ನಾನೇನೋ ಆ ವೇದಿಕೆ ಕೊಟ್ಟಿರ್ಬೇಕಲ್ಲ ಸರ್, ನನ್ನಲ್ಲಿ ಏನೋ ನೋಡಿರ್ಬೇಕಲ್ಲ, ಅದೇ ನನಗೆ ಸಮಾಧಾನ. ನನಗೆ ಬೇರೆ ಯಾವುದು ಬೋಧರಾಗಲ್ಲ. ಏನೋ ಗೊತ್ತಾ, ಯಾರಿಂದ ಪಡ್ಕೋಬೇಕು ಅವರಿಂದ ಪಡ್ಕೊಂಡಾದ್ಮೇಲೆ ಇನ್ನು ಇವರೆಲ್ಲ ಯಾರು. ಆಮೇಲೆ ನಮ್ಮ ಆಟಿಟ್ಯೂಡ್ ಅನ್ನು ರಿಸೀವಿಂಗು ಆಗಿದೆ. ಬಟ್ ಆಕ್ಚುಲಿ ಅಲ್ಲಿದ್ದ ನಿಮಗೆ ಗೊತ್ತಿರೋದಿಲ್ಲ ಈ ವಿಷಯ. ಬಟ್ ಹೊರಗಡೆ ಬಂದ್ಮೇಲೆ ಕಾಂಟ್ರವರ್ಸಿ ಹೇಳ್ತೀನಿ. ಇದೀಗ PR ಮಾಫಿಯಾಗಳು ಶುರು ಆಗಿದೆ. ಈಗ ನಾನ್ಸೆನ್ಸ್ ಗಳು ಇಲ್ಲಿ ಬಂದಿರೋದೇನಂತಂದ್ರೆ, ಈಗ ಈ TRPಗೋ ಅಥವಾ ಈ ಸೋಷಿಯಲ್ ಮೀಡಿಯಾದಿಂದ ಬರೋ ದುಡ್ಡಿಗೆ ಇದಕ್ಕೆಲ್ಲ ಏನಾಗಿದೆ ಅಂತಂದ್ರೆ, ಇವ್ರು ಯಾರನ್ನೂ ಬಿಡಲ್ಲ. ನಿಮ್ಮ ಮೋದಿ ಅವ್ರನ್ನ ಬಿಡಲ್ಲ, ನಿಮ್ಮ ಯಾವುದೇ ಪೊಲಿಟಿಕಲ್ ದೊಡ್ಡ ಲೀಡರ್ಸ್ನ ಬಿಡಲ್ಲ, ಸೆಲೆಬ್ರಿಟೀಸ್ ಬಿಡಲ್ಲ, ಯಾವುದೇ ಸಾಧಕರನ್ನ ಬಿಡಲ್ಲ, ಯಾವುದೇ ಒಂದು ಒಳ್ಳೆ ಫ್ಯಾಮಿಲೀಸ್ ಗಳನ್ನ ಬಿಡಲ್ಲ. ನನ್ನ TRPಗೋಸ್ಕರ ಮತ್ತೆ ಸುದೀಪ್ ಸರ್ನೇ ಬಿಡಲ್ಲ, ದರ್ಶನ್ ಸರ್ನೇ ಬಿಡಲ್ಲ, ನನ್ನ ಬಿಡ್ತಾರ. ಸೊ ನಮಗೆ ಈ ಕ್ಷೇತ್ರಕ್ಕೆ ಬಂದಾಗ ಸರ್, ನಾವೆಲ್ಲ ಈ ತಾವರೆ ಅರಳದೆ ಗೊಚ್ಚೇಲಿ ನಾವೆಲ್ಲ ಶೈನ್ ಆಗೋದೇ ಇಂಥವ್ರಿಂದ. ಈಗ ಆಕ್ಚುಲಿ ಅವ್ರು ಕಿಚ್ಚನ ಚಪ್ಪಾಳೆ ಕೊಟ್ಟು ಎಲ್ರು ಸುಮ್ಮನೆ ಇದ್ದಿದ್ರೆ ಅದಕ್ಕಂತ ತೂಕ ಬರ್ತಾ ಇರ್ಲಿಲ್ಲ, ಅದಕ್ಕಷ್ಟು ತೂಕ ಇದೆ ಅಂತ ಗೊತ್ತಾಗ್ಲಿಲ್ಲ. ನನಗೂ ಗೊತ್ತಾಗಿದ್ದಾಗ್ಲೇ ಆ ಚಪ್ಪಾಳೆಗೆ ತೂಕ ಏನಿದೆ ಅಂತ ಅಂದಾಗ, ಹೊರಗಡೆ ಬೆಂಕಿ ಬಿದ್ದಾಗ. ಅದನ್ನೇ ಸುದೀಪ್ ಸರ್ ಒಂದ್ಸತಿ ಹೇಳ್ತಾರೆ ವೇದಿಕೆಯಲ್ಲಿ, ನಾನು ಕಿಚ್ಚನ ಚಪ್ಪಾಳೆ ಧ್ರುವನ್ ಕೊಟ್ಟೆ, ಅವನು ಇಸ್ಕೊಂಡ, ನಾವಿಬ್ರು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡಿದೀವಿ, ಬೆಂಕಿ ಎಲ್ಲೋ ಕತ್ಕೊಂಡಿದೆ ಅಂತ. ಆಗ್ಲೇ ಗೊತ್ತಾಗಿದ್ದ ಚಪ್ಪಾಳೆಗೆ ತೂಕ ಎಷ್ಟಿದೆ ಅಂತ. ಸೊ ಅವಾಗ ಅರ್ಥ ಆಯ್ತಾ ಅವ್ರ ಸ್ಟೇಜ್ ಮೇಲೆ ಹೇಳಿದಾಗ? ಹೌದು, ಅದನ್ನ ತುಂಬಾ ಜಸ್ಟಿಫೈ ಮಾಡ್ತಾರೆ ಅವರು. ಅದು ನನಗೆ ಸಂಬಂಧಪಟ್ಟಿದ್ದು, ಕಿಚ್ಚನ ಚಪ್ಪಾಳೆ ಕಿಚ್ಚಂದು ಮಾತ್ರ ಅಂತ, ಬೇರೆಯವ್ರ ನೆಮ್ಮದಿ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದೆಲ್ಲ ದೊಡ್ಡ ಪುರಸ್ಕಾರ ಸರ್. ನನಗೆ ಇದು ಲೈಫ್ ಟೈಮ್ ಅಚೀವ್ಮೆಂಟ್. ಅದು ಏನು ನಡೀತು ಅದು ಲೈಫ್ ಟೈಮ್ ಅಚೀವ್ಮೆಂಟ್. ಮತ್ತೆ ಟ್ರೋಲರ್ಸ್ ಏನು ಬೇರೆ, ಅದಾದ್ಮೇಲೆ ಈ ಟ್ರೋಲರ್ ಯಾರು ಕಮೆಂಟ್ಸ್ ಗಳು ಮಾಡ್ತಾರೆ ಅವ್ರದ್ದು ಒರಿಜಿನಲ್ ಅಕೌಂಟ್ ಅಲ್ಲ. ಯಾವ್ದೋ ಕಾಲೇಜ್ ಹುಡುಗರ್ನ ಯಾರ್ಯಾರ್ದೋ ಫೋಟೋಸ್ ಹಾಕೊಂಡು ಈ PR ಗಳು, ಅದು ಒಂದೆರಡಲ್ಲ, ಯಾರ್ಯಾರು ಎಷ್ಟೆಷ್ಟೋ PR ಗಳನ್ನ ಹೈರ್ ಮಾಡಿದಾರಂತೆ. ಅವ್ರದ್ದೆಲ್ಲ ಫೇಕ್ ಅಕೌಂಟ್ಸ್ ಮಾಡಿಸಿ ನಂತರ ಅವ್ರಿಗೂ ಇನ್ಸಲ್ಟ್. ಎಲ್ಲಾ ಕಂಟೆಸ್ಟ್ ಗಳಿಗೆ ನಾವೆಲ್ಲ ಏನೇನೋ ನೋಡ್ಕೊಂಡು ಬಂದಿದ್ವಿ, ಬೇರೆ ಮಕ್ಕಳದು ಅವ್ರದ್ದು ಇವ್ರದ್ದು ಎಲ್ಲ ಸೇಮ್ ಅದೇ ರಿಪೀಟ್, ಕಾಪಿ ಪೇಸ್ಟ್, ಅವನದು ಇದು ಅಂತ. ಅಸಹ್ಯ ಬೆಳವಣಿಗೆ ಅದು. ನಾವೆಲ್ಲ ಕೇರೆ ಮಾಡಲ್ಲ ಸರ್. ಯಾಕಂದ್ರೆ ಒಂದು ಇಷ್ಟು ದೊಡ್ಡದು ನಮ್ಮ ಬಗ್ಗೆ ಹೊಗಳ್ತಾ ಇರ್ಬೇಕಾದ್ರೆ, ಈಗ ನೀವು ಇಂಟರ್ವ್ಯೂ ಯಾರ್ದು ಬಂದಿದ್ದೀರಿ, ಟ್ರೋಲರ್ಸ್ ನಂದ, ಅಷ್ಟೇ ವ್ಯತ್ಯಾಸ. ಬಟ್ ಟ್ರೋಲರ್ಸ್ ಯಾರಂದ್ರೆ ಗೊತ್ತಿಲ್ವಲ್ಲ ವಿಷಯ. ಅವ್ರಿಗೆ ಬರ್ಲಿ, ಮುಂದೆ ಬರ್ಲಿ, ಅಥವಾ ಒಂದು ನಿಮ್ಮ ನ್ಯೂಸ್ ಚಾನಲ್ ಬಂದು ಹೇಳಿ, ಇದೇ ಮಾತನ್ನ ನ್ಯೂಸ್ ಚಾನಲ್ ಬಂದು ಹೇಳಿ, ಅಥವಾ ರೋಡ್ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಹೇಳಿ, ಸ್ಟೇಜ್ ಮೇಲೆ ಬಂದು ಹೇಳಿ. ಸ್ಟೇಜ್ ಮೇಲೆ ಒಂದು ಒಳ್ಳೆ ವೇದಿಕೆನೆ ಬೇಕಾದ್ರೆ ಕೊಡೋಣ, ಬಂದು ಹೇಳಿ ಹೀಗೆ ಅಂತ ಇದ್ಯಾ. ಫುಲ್ ಕವರೇಜ್ ಆಗ್ಲಿ, ಮೀಡಿಯಾದವ್ರು ಯಾರು ಏನು ಹೇಳಿ. ಆಗ ಈಗ ನೀವು ಧ್ರುವಂತಾಗಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಬಟ್ ಅವರಾಗಿ ಕೊಡ್ಲಿ ಸ್ಟೇಟ್ಮೆಂಟ್, ಅವರಾಗಿ ಕೊಡ್ಲಿ ಬಂದು ಹೀಗೆ ಅಂತ ಕೊಡಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲೂ ಮಕ್ಕಳು ನೋಡ್ತಾರಲ್ಲ. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ, ನಾವು ಇಂಡಸ್ಟ್ರಿಯಲ್ಲಿ ಇರೋರು, ನಾವು ಕಿಚ್ಚ ಸರ್ ಎಂಜಾಯ್ ಮಾಡಿದ್ ಏನಂತಂದ್ರೆ, ಇದನ್ನ ಹೇಳಲೇಬೇಕು. ನಮಗೆ ಕಾಮಿಡಿ ಅನ್ಸೋದು ಏನ್ ಗೊತ್ತಾ ಸರ್,
ಇವರು ನಮ್ಮನ್ನ ಕೆಳಗಡೆ ತೋರಿಸೋ ಬರದಲ್ಲಿ ಇವರೊಂದು ವಿಡಿಯೋ ಅಲ್ಲ ಅಥವಾ ಮೆಸೇಜ್ ಅಲ್ಲ ಏನೋ ಒಂದು ಕಮೆಂಟ್ ಹಾಕ್ತಾರೆ. ಈ ಕಡೆಯಿಂದ ನಮ್ ಕಡೆಯವರು ಒಂದು 150 ಜನ, ಈ ಕಡೆಯಿಂದ ಅವ್ರಿಗೆ ಏನೇನು ರಿಪ್ಲೈಗಳು, ಪ್ರಸಾದ, ಮೈಸೂರು ಪಾಕು, ಪೇಡ, ಜಿಲೇಬಿ ಎಲ್ಲ ಈ ಕಡೆಯಿಂದ ಕೊಡ್ತಾರೆ. ಇನ್ನು ಅದನ್ನ ನೋಡಿ ಈ ಕಡೆಯಿಂದ ಇನ್ನೊಂದಷ್ಟು ನಮ್ ಜನ, ಅವ್ರಿಗೆ ಬೇಕಾ? ನೀನ್ ನನ್ನನ್ನ ಮಾಡಪ್ಪ, ನನಗ್ ಸಮಾಧಾನ ಇಲ್ಲ. ನೀನ್ ನನ್ನ ಮಾಡೋ ಬಡದಲ್ಲಿ ಇಷ್ಟು ಜನ ನಿನಗ್ ಕೊಡ್ತಾ ಇದಾರ, ಅದು ನಿನಗ್ ಬೇಕಾ? ಅದ್ ನೋಡಿದ್ರೆ ತಮಾಷೆ ಅನ್ಸುತ್ತೆ ನಮಗೆ. ನಾವು ನಮ್ಮ ಕೆಲಸ ಹೋಗ್ತಾನೆ ಇರುತ್ತೆ, ಇವ್ರು ನಮ್ಮ ಹೆಸರಲ್ಲಿ ಜಗಳ ಮಾಡ್ಕೊಂಡು ತುಂಬಾ ಸಿಲ್ಲಿ ಅನ್ಸುತ್ತೆ. ಬಟ್ ಅದ್ ನಿಮಗೆ ಪ್ಲಸ್ ಆಗುತ್ತೆ ಸರ್, ಅದು ನಮಗ್ ಪ್ಲಸ್ ಆಗುತ್ತೆ. ಹೌದು, ಈಗ ಅವ್ರವ್ರು ಜಗಳಾಡ್ಕೊಂಡು ಹೆಸರು ಬಂದಿದೆ ಅದು ನಿಮ್ದೆ. ಹೌದು, ಇವತ್ತು ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ. ಆಮೇಲೆ ಈಗ ನಿಮ್ ಬಗ್ಗೆ ಮಾಡ್ತಾರ? ಮಾಡಲ್ಲ. ಈಗ ನೋಡಿ ನಮ್ಮ ಪಾಪ ನಮ್ಮ ಕ್ಯಾಮ್ರಾಮನ್ ಸರ್ ಎಲ್ಲ ಇದಾರೆ, ಈಗ ಅವ್ರ ಬಗ್ಗೆ ಮಾಡು ಅಂತಂದ್ರೂ ಮಾಡಲ್ಲ. ನಿನಗ್ ಏನಕ್ಕೆ ಗುರು ಅಂತಾರೆ, ನಿನಗ್ ಏನಕ್ ಮಾಡ್ಲಿ? ಈಗ ನಮ್ ಬಗ್ಗೆ ಮಾಡ್ತಾ ಇದಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲೋ ನಮ್ ಸೌಂಡ್ ಆಗ್ತಾ ಇದೆಯಲ್ವಾ ಸರ್? ಅದ್ರಲ್ಲಿ ಒಂದಿಷ್ಟು ಜನ ಒಂದು 100 ಜನ ಹೀಗೆ ನಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು 5-6 ಜನ ಹಿಂಗ್ ಉರ್ಕೊಂಡ್ರೆ ಅದಕ್ಕೊಂದು ಬೆಲೆ ಬರುತ್ತೆ ಅಲ್ಲಿ. ಕರೆಕ್ಟ್. ಒಟ್ಟಾರೆ ಈಗ ಎಷ್ಟು ಪರ್ಸೆಂಟ್ ಮಾತಾಡ್ತಾರೆ ನಮ್ಮ ಬಗ್ಗೆ ಅನ್ನೋದು ಮ್ಯಾಟರ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ರಿ, ಬಟ್ ಎಷ್ಟು ಪರ್ಸೆಂಟ್ ಪಾಸಿಟಿವ್ ಇದೆ ಅನ್ನೋದು ನಾವು ತಗೋಬೇಕಾಗುತ್ತೆ. ಹೌದು. ಸೊ ಈಗ ನೀವೊಂದು ಒಳ್ಳೆ ಊಟ ನನಗೆ ತಂದಾಗ, ಪ್ರೀತಿಯಿಂದ ಒಂದು ಒಳ್ಳೆ ಊಟ ತಂದಾಗ, ಅದ್ರಲ್ಲೊಂದು 2 ಕಲ್ ಸಿಕ್ತಾಗ ನಾನು ಇಡೀ ಊಟ ಎಸಿಲ್ಲ ಅಥವಾ 2 ಕಲ್ನ ತೆಗ್ದೇಸಿಲ್ಲ, ಕಲ್ಲು ಎಸ್ತರೆ ಸಾಕಲ್ವಾ? ಸೊ ಎಸ್, ನಾವು ಮಾಡೋದು ತುಂಬಾ ಇದೆ ಸರ್. ಇದನ್ನೆಲ್ಲ ಈ ಮಾನಸಿಕ ಅಸ್ವಸ್ಥರ ಬಗ್ಗೆ ನಾವೆಲ್ಲ ಅಷ್ಟು ತಲೆನೇ